ಲೈಕ್ ಸೇಮ್ ಹಳ್ಳಿ ವೈಬ್ ಕೊಡುತ್ತೆ. ಲೈಕ್ ಕೊಟ್ಟಿಗೆ ಥರ ಏನು ಮಾಡಿ ದನ ನೀಡ್ತಾಯಿದ್ರು, ಕುರಿನ ಮೇಕೆಗಳನ್ನ ಇಡ್ತಾಯಿದ್ರು, ಅದೇ ಥರ ಇಟ್ಟಿದ್ದಾರೆ. ಸೊ ಬನ್ನಿ ಅದನ್ನು ಒಳಗಡೆ ಹೋಗೋಕ್ಕಿಲ್ಲ, ಬಟ್ ಇಲ್ಲಿಂದ ದೂರದಿಂದನೇ ಕವರ್ ಮಾಡೋಣ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲೊಂದು ದನ ಇದೆ, ಇಲ್ಲೊಂದು ದನ ಇದೆ ದೊಡ್ಡದು. ಅದಾದಮೇಲೆ ಇಲ್ಲಿ ಮೇಕೆಗಳಿವೆ. ಬಿಲ್ಲು ಬಾಣಗಳು, ಇದು ಇವರು ಯುದ್ಧ ಮಾಡುವಾಗ ಯೂಸ್ ಮಾಡ್ತಾ ಇರೋ ಶಸ್ತ್ರಾಯುಧಗಳು. ಅದಾದಮೇಲೆ ಇದು ಅವರು ಸೇಫ್ಟಿಗಂತ ಹಾಕ್ತಾ ಇರೋ ಕವಚ ಏನು ಹೇಳ್ತಾರೆ ಅದು. ಅದಾದಮೇಲೆ ಇದು ಇನ್ನೊಂದು ಲೈಕ್ ಪ್ರೊಟೆಕ್ಟರ್ಗೆ ಶೀಲ್ಡ್ ಮತ್ತು ಲೈಕ್ ಜಾವ್ಲಿನ್ ಥರ. ಇದು ಇಲ್ಲಿನ ಕರೆನ್ಸಿ. ಮಾಡೋಕ್ಕೆ ಒಂದು ದಿನದಲ್ಲಿ ಸಾಕಾಗಲ್ಲ, ಎಷ್ಟಾಗುತ್ತೆ ಅಷ್ಟೆಲ್ಲ ಸ್ವಲ್ಪ ತೋರಿಸ್ಬಿಟ್ಟು ಕವರ್ ಮಾಡಬೇಕಷ್ಟೆ. ಇಲ್ಲಿ ಲೋಕಲ್ಸ್ ವುಮೆನ್ಸ್ ಮಾಡ್ತಾಯಿದ್ರಂತೆ ಡ್ರೆಸ್ಗಳನ್ನ ನೋಡಿ. ಇದು ಇಲ್ಲಿನ ಸಾಕ್ಸ್ ಆಗಿರ್ಬೋದು, ಈ ಥರ ಇದು ಮಾಡೋ ಇಕ್ವಿಪ್ಮೆಂಟು. ಈ ನೂಲಲ್ಲಿ ಇವರು ಯೂಸ್ ಮಾಡ್ತಾ ಇರೋ ಪಾತ್ರಗಳು, ಹಾಗೆ ಇವರ ಆರ್ನಮೆಂಟ್ಸ್. ಈ ಹೆರಿಟೇಜ್ ವಿಲೇಜ್ ಬಗ್ಗೆ ಚಿಕ್ಕದಾಗಿ ಸ್ಪಷ್ಟವಾಗಿ ಹೇಳಬೇಕಂತ ಹೇಳಿದ್ರೆ, ಹಳೆ ಕಾಲದವ್ರು ಯಾವ ಥರ ಜೀವನ ಮಾಡ್ತಾಯಿದ್ರು ಆ ಥರ ಇದೆ. ಲೈಕ್ ಕೊಟ್ಟಿಗೆ ಆಗಿರ್ಬೋದು, ದನ ಕರುಗಳು, ಮೇಕೆ, ಆಡು, ಅದಾದಮೇಲೆ ಟ್ರೀ ಆಗಿರ್ಬೋದು, ಪಕ್ಕದಲ್ಲೇ ಹೊಳೆ ಇದೆ, ಮತ್ತು ಅವ್ರು ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಎಲ್ಲದನ್ನು ಇಲ್ಲಿ ಇಟ್ಟಿದ್ದಾರೆ. ಇದು ಕ್ಯಾಮಲ್ ಬೋನಿಂದ ಮಾಡಿದ್ದು. ಸೀರಿಯಸ್ಲಿ ಗುರು, ಕಾರ್ಪೆಟದ ವೀಡಿಯೋ ಮಾಡೋ ಥರ ಇಲ್ಲ ಆಗಿತ್ತು, ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡ್ಕೊಳ್ಳಿ. ಪ್ರೈಸಸ್ ಮಾತ್ರ ಸೈಕ್ ಅಂದರೆ ಸೈಕ್ ಆಗಿದ್ದೆ. ಖಾಲಿ ಹಾಕೋ ಕಾರ್ಪೆಟಿಗೆ ಗೋಲ್ಡ್ದಾಗಿದೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ದುಬೈ ಅವ್ರ ಗತ್ತೆ ಹೆಂಗಿರುತ್ತೆ ಅಂತ. ಓ ಕ್ರೇಜಿ ಗುರು. ಇವಾಗ ನೀವೇನು ನೋಡ್ತಾ ಇದ್ದಿದ್ದು ಕದ್ದು ಮುಚ್ಚಿ ಮಾಡಿರೋ ವೀಡಿಯೋ, ಇದೆಲ್ಲ ಗೋಲ್ಡ್ದು ಗುರು. ಪ್ರೈಸಸ್ ಮಾತ್ರ ಒಂದಕ್ಕೆ 40, 60, 80 ಸಾವಿರ ಇದೆ ನೋಡಿ. ಕಲೆಕ್ಷನ್ ಖಾಲಿ. ಹೆದ್ರುಕೊಂಡು ವೀಡಿಯೋ ಮಾಡಿದ್ದೀನಿ, ಬಿಕಾಸ್ ಮೊಬೈಲ್ ಕಿತ್ಕೊಂಡ್ರೆ ಕಷ್ಟ. ಇದು ಒನ್ ಆಫ್ ದ ಫೇಮಸ್ ಡೇಟ್ಸ್ ಮಾರ್ಕೆಟ್ ಆಗಿರುತ್ತೆ ಅಬುಧಾಬಿಯಲ್ಲಿ. ನಿಮಗೆ ಇಲ್ಲಿ ತುಂಬ ಡೇಟ್ಸ್ ಕಲೆಕ್ಷನ್ ಸಿಗುತ್ತೆ, ತುಂಬ ವೆರೈಟಿ ಇದು. kilo box. Not 1 kilo. Only 1 kilo. ಈ ಏರಿಯಾ ಬಂದುಬಿಟ್ಟು ಫುಲ್ ಡೇಟ್ ಮಾರ್ಕೆಟ್ ಅಂತಲೇ ಕರೀತಾರೆ ಅಬುಧಾಬಿಯಲ್ಲಿ. ಸೊ ಇವಾಗ ಹೋಗಿದ್ವಿ, ತುಂಬ ಡೇಟ್ಸ್ ಎಲ್ಲ ಇತ್ತು ವೆರೈಟಿದು. ಸೊ ಆ ಚಾಕ್ಲೇಟ್ ಒಂದು ಕೊಟ್ಟಿದ್ದ, ಸಖತ್ ಸೈಕಾಗಿ ಇಷ್ಟ ಆಯ್ತು. ಇವಾಗ ಇನ್ನೊಂದು ಚಾಕ್ಲೇಟ್ ಕೊಟ್ಟಿದ್ದಾನೆ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡಬೇಕು ಹೆಂಗಿದೆ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ ಡೇಟ್ಸ್ ಚಾಕ್ಲೇಟ್. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿರೋದು ಫೆರಾರಿ ವರ್ಲ್ಡ್ ಮತ್ತು ಯಾಸ್ ಮಾಲ್ ಅಂತ. ಯಾಸ್ ಮಾಲ್ ರೈಟಲ್ಲಿದ್ದರೆ ಫೆರಾರಿ ವರ್ಲ್ಡ್ ಲೆಫ್ಟಲ್ಲಿರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಯಾಸ್ ಮಾಲ್ ಒಳಗಡೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಾಸ್ ಮಾಲ್ ಅಂತ. ಸ್ಟ್ರಕ್ಚರ್ ಮಾತ್ರ ತುಂಬ ಸೈಕಾಗಿ ಕಟ್ಟಿದ್ದಾರೆ, ಆದರೆ ಹೊರಗಡೆಯಿಂದ ಆಮೇಲೆ ವ್ಯೂ ತೋರಿಸ್ತೀನಿ. ನಾವು ಇವಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯೋ ನಿಮಗೆ, ಇದಕ್ಕೆ ಯಾಸ್ ಮಾಲ್ ಅಂತ ಕರೀತಾರೆ. ಅಬುಧಾಬಿದು ಒನ್ ಆಫ್ ದ ಫೇಮಸ್ ಮಾಲ್. ಹಾಗೆ ಮೇಲ್ ಬಂದರೆ ಫೆರಾರಿ ವರ್ಲ್ಡ್ ಸಿಗುತ್ತೆ. ನೀವು ಇದು ಫೆರಾರಿ ವರ್ಲ್ಡು. ಫೆರಾರಿ ವರ್ಲ್ಡಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವಾಗ ಹೋಗಿ ನೋಡಬೇಕು ಬನ್ನಿ. ಫೆರಾರಿ ವರ್ಲ್ಡ್ ಅಂತ ಹೇಳಿದ್ರೆ ತುಂಬ ಫೆರಾರಿ ಸ್ಟೋರ್ಸೇ ಇರುತ್ತೆ. ಲೈಕ್ ಎಲ್ಲ A to Z, ಟಿ ಶರ್ಟ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಪ್ಯಾಂಟ್ ಕಲೆಕ್ಷನ್ ಆಗಿರ್ಬೋದು, ಬ್ಯಾಲ್ಟ್, ಈವನ್ ವಾಲೆಟ್ ಕೂಡ ನಿಮಗೆ ಫೆರಾರಿದೇ ಆಗಿರುತ್ತೆ. ಇಲ್ಲೊಂದು ಕಾರ್ ನಿಂತ್ಕೊಂಡಿದೆ, F1 ದಲ್ಲಿ ಇದು ಮಾಡ್ತಾರಲ್ಲ ಆ ಕಾರನ್ನು ತೋರಿಸ್ತೀನಿ ಬನ್ನಿ ನೋಡಿ. ಇದು ಆ್ಯಕ್ಚುಲಿ ಫೆರಾರಿ ಸ್ಟೋರ್. ಇಲ್ಲಿ ನೋಡಿ ಎಲ್ಲ ಫೆರಾರಿ ಈವನ್ ಕ್ಯಾಪ್, ಈವನ್ ಮಗ್, ಟಬ್ಲರನ್ ಕೂಡ, ಟಿ ಶರ್ಟ್. ಸೊ ನಾನು ಹೇಳಿದೆ ಅಲ್ವಾ, ಫೆರಾರಿ ವರ್ಲ್ಡಲ್ಲಿ
ಫೆರಾರಿ ಸ್ಟೋರ್ ಅಂತಲೇ ಇರುತ್ತೆ. ಸೊ A to Z ನಿಮಗೆಲ್ಲ ಫೆರಾರಿದೇ ಸಿಗುತ್ತೆ. ಫೆರಾರಿ ಕಲೆಕ್ಷನ್ ಬೇಕಂತ ಹೇಳಿದ್ರೆ ನೀವು ಫೆರಾರಿ ವರ್ಲ್ಡ್ ಬಂದು ನೋಡಬೇಕಾಗತ್ತೆ. ಇವನ್ ಕಪ್ ಕೂಡ ಫೆರಾರಿ ಇದೆ. ಇದು ಒಂದು ಫೆರಾರಿ ಟಿ ಶರ್ಟ್ನ ಬೆಲೆ ಬಂದುಬಿಟ್ಟು $475 dirham ಇದೆ. 475 ಇಂಟು 23.50 ಹಾಕಿದ್ರು. ಒಂದು ಟಿ ಶರ್ಟ್ನ ಬೆಲೆ 11,165. ಈ ಟಿ ಶರ್ಟ್ನ ಬೆಲೆ ಗುರು 11,000 ಒಂದು ಟಿ ಶರ್ಟ್ಗೆ ನೋಡಿ. ಕಾಸ್ಟ್ಲಿ ಗುರು, ದುಬೈ ಮೊದಲಿಂದನೇ ಕಾಸ್ಟ್ಲಿ. ಬಟ್ ಫೆರಾರಿ ವರ್ಲ್ಡಲ್ಲಿ ನೀವು ಒಂದು ಟಿ ಶರ್ಟ್ ತೊಗೊಳ್ಬೇಕಂತ ಹೇಳಿದ್ರೆ ಒಂದು ಟಿ ಶರ್ಟ್ ಬೆಲೆ ಬಂದುಬಿಟ್ಟು 450-470 dirham, ಅಂದರೆ 11,000 ಇಂಡಿಯಾದು ಕರೆನ್ಸಿ. ತುಂಬ ಸೈಕಾಗಿರುತ್ತೆ ಬಿಡು ತಗೊಂಡ್ರೆ. ನಮ್ಮ ಟೂರ್ ಗೈಡ್ ಇವಾಗ ಲಾಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಅಬುಧಾಬಿ ಬಾಬ್ಸ್ ಟೆಂಪಲ್ ಆಗಿರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ, ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಏನೇನು ಇರುತ್ತೆ ಅಂತ. No machinery has been used to construct the architect on the temple. There are some rules and regulations to be followed inside the temple. No food items, no liquid items, no power bank, no charging cable, no professional camera, no selfie stick, no umbrella, no electric fan, even a SIM pin. ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ ಟೆಂಪಲ್ ಹೊರಗಡೆ ತನಕ ನೀವು ಆ್ಯಕ್ಷನ್ ಕ್ಯಾಮ್ರಾ, ಪ್ರೊಫೆಷ್ನಲ್ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗ್ಬೋದು. ಮೊಬೈಲ್ ಫೋನ್ ಟೆಂಪಲ್ ಒಳಗಡೆ ಕೂಡ ಅಲೋ ಇದೆ. ಸೊ ಬ್ಯಾಡ್ಲಿ ಫೋಟೋಸ್ ಎಲ್ಲ ಏನು ತೆಗಿಯೋ ಥರ ಇಲ್ಲ ಒಳಗಡೆ. ಸೊ ಅದಕ್ಕೆ ನಾನು ಕ್ಯಾಮ್ರಾ, ನಂದೇನು ಆ್ಯಕ್ಷನ್ ಕ್ಯಾಮ್ರಾ ಇತ್ತು ನಾನು ಇಲ್ಲಿ ಬಸ್ ಒಳಗಡೆ ಇಟ್ಟಿದ್ದೀನಿ. ಸೊ ನಾನು ಹೀಗೆ ಈ ಖಾಲಿ ಫೋನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೇಯ್ನಾಗಿ ಏನಂತ ಹೇಳಿದ್ರೆ ಇವತ್ತು ನಾನು ಕಾರ್ಪೊರೇಟ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅವರಿಗೆ ಕಾಲ್ ಮಾಡಿ ಹೇಳಿದ್ದೀನಿ. ಸೊ ಈ ಸೆಡ್ ದಟ್ ಅವ್ರದ್ದು ಟಿಕೆಟ್ ಎಲ್ಲ ಆಗಿದೆ, ಬರ್ತಾ ಇದ್ದೀನಿ ಬ್ರೋ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಮೀಟ್ ಹಿಮ್ ಗಾಯ್ಸ್. ಐ ಆಮ್ ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಬಾಬ್ಸ್ ಟೆಂಪಲ್ಗೆ. ಅದೇ ಫಸ್ಟ್ ಟೈಮ್ ಕಾರ್ಪೊರೇಟ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡ್ತಾ ಇರೋದು. ಹಾಗೆ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡೋಣ 100K ಆಗಿರೋದಕ್ಕೆ. ಸೊ ಬನ್ನಿ ಮೀಟ್ ಮಾಡೋಣ. ಹೊರಗಡೆಯಿಂದ ಕಾಣಿಸ್ತಾ ಇರೋ ವ್ಯೂ ಟೆಂಪಲ್ದು ಆಗ್ತಾ ಇದ್ದಾಗಲೇ ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ಶೂ ಮತ್ತು ಚಪ್ಪಲ್ ಇಡೋಕ್ಕೆ ಅಂತ ಸ್ಟ್ಯಾಂಡ್ ಎಲ್ಲ ಇರುತ್ತೆ. ಒಂದು ಸ್ಪೆಷಲ್ ರೂಮ್ ಥರ ಇರುತ್ತೆ ಫ್ರೆಶ್ ಅಪ್ ಆಗೋಕ್ಕಂತ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ಬರಬೇಕು. ಹೊರಗಡೆಯಿಂದ ಕಾಣಿಸ್ತಾ ಇರೋ ವ್ಯೂ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಪ್ಯಾಕೇಜ್ ಬಂದುಬಿಟ್ಟು ಈವ್ನಿಂಗ್ದಾಗಿರೋದ್ರಿಂದ ನಾವು ತುಂಬ ಸೀನ ಮಿಸ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ಮಾಡ್ಬೋದು, ಫೋಟೋಸ್ ಎಲ್ಲ ಹೊರಗಡೆಯಿಂದ ತೊಗೊಳ್ಬೋದು. ಒಳಗಡೆಯಿಂದ ಟೆಂಪಲ್ನ ಏನೂ ಕವರ್ ಮಾಡೋಕ್ಕಾಗಲ್ಲ, ಎಲ್ಲವೇ ಮಾಡಲ್ಲ. ಮೊಬೈಲ್ ಹೊರಗಡೆ ತೆಗೆದ್ರೆ ಸಾಕು ಬಂದು ಕೂಗ್ತಾರೆ ಮೊಬೈಲ್ ಒಳಗಡೆ ಹಾಕಿ ಅಂತ. ಸೊ ಫೈನಲಿ ನಾನು ವೆಯ್ಟ್ ಮಾಡ್ತಿರೋ ಮೂಮೆಂಟ್ ಬಂದಾಗಿದೆ. ಕಾರ್ಪೊರೇಟ್ ಕನ್ನಡಿಗ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರಿಗೆ ಮೀಟ್ ಮಾಡೋಣ. ಹಾಗೆ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ ಹೇಳ್ಬಿಡೋಣ. ನಮಸ್ಕಾರ ಅವರು, ಆರಾಮಾರ, ನೀವು ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್ ಫಾರ್ 10K 100K. ಸೊ ನಾನು ಅವಾಗಿಂದ 10K ಇರ್ತಾ ಇದ್ದೆ ಅನಿಸುತ್ತೆ ವೀಡಿಯೋದಲ್ಲಿ. 100K ಆಗಿದೆ ಫೈನಲಿ ಇನ್ಸ್ಟಾಗ್ರಾಮಲ್ಲಿ. ಸೊ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಕೂಡ 100K ಆಗಲಿ. ಬನ್ನಿ ಬ್ರೋ. ನಾನು ಅವಾಗಲೇ ಬಂದಿದ್ದೆ ಆ್ಯಕ್ಚುಲಿ. ಆ್ಯಕ್ಷನ್ ಕ್ಯಾಮ್ರಾ ಎಲ್ಲೋ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಬಸ್ಸಲ್ಲೇ ಇಟ್ಬಿಟ್ಟು ಇವಾಗ ಬಂದಿರೋದಷ್ಟೇ. ಆ್ಯಕ್ಚುಲಿ ಮಾಸ್ಕ್ ಹತ್ರ ಹೋದಾಗಲೂ ಹಂಗೆ ಇದ್ರು, ಸೇಮ್. ನೀವು ನಾ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ನೋಡಿದ್ದೆ ವ್ಲಾಗ್ ಆಯಿತಾ, ಮಾಸ್ಕ್ ಹತ್ರ ನೀವು ಹಾಕಿದ್ರಲ್ಲ, ಆವಾಗ ಕೊಟ್ಟಿಲ್ಲ, ಎಲ್ಲೋ ಮಾಡಿಲ್ಲ ಅಂತ. ಆಚೆ ಹೋಗೋದು ಬಿಟ್ಟಿಲ್ಲ, ರೋಡ್ ಆಪೋಸಿಟ್ ಸೈಡ್ ಹೋಗ್ಬಿಟ್ಟಿದ್ರು. ಹಾಂ, ಅದು ಮಾಸ್ಕ್ ಅಲ್ಲ, ಐ ಮೀನ್ ಮಾಸ್ಕ್ ಒಂದು ಕಂಪ್ಲೀಟ್ ಫ್ರೇಮ್ ನೋಡ್ಬೋದು ಅಷ್ಟೇ. ಹೌದಾ? ನಾನು ಇವಾಗ ಹೋದಾಗ ಸಹ ಆ್ಯಕ್ಷನ್ 5 ಕ್ಯಾಮ್ರಾ ಕೊಟ್ಟಿಲ್ಲ. ಸೊ ನಾನು ಕದ್ದು ಮುಚ್ಚಿ ರೆಕಾರ್ಡ್ ಮಾಡಿರೋದಷ್ಟೇ ಇದೆ, ಬಿಟ್ಟರೆ ಮತ್ತಿಲ್ಲ ಅಷ್ಟೇ. ಹೊರಗಡೆಯಿಂದ ನೀವು ಫೋಟೋಸ್ನ ವೀಡಿಯೋನ ಕ್ಲಿಕ್ ಮಾಡೋಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ, ನೀವು ಕ್ಲಿಕ್ ಮಾಡ್ಕೋಬೋದು. ನಾನಿದು ಹೊರಗಡೆಯಿಂದ ಕವರ್ ಮಾಡಿರೋದು. ವ್ಯೂ ಮಾತ್ರ ತುಂಬ ಸೈಕಾಗಿ ಚೆನ್ನಾಗಿದೆ. ಲೈಕ್ ಇಂಡಿಯಾದಲ್ಲಿರೋದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಬ್ಯಾಕ್ ಸೈಡಲ್ಲಿ ನೀವೇನು ಇವಾಗ ನೋಡ್ತಾ ಇದ್ದೀರಿ, ಈ ಪ್ಲೇಸಲ್ಲಿ ಗಂಗಾ ಆರತಿ ನಡೆಯುತ್ತೆ ಈವ್ನಿಂಗ್ ಟೈಮಲ್ಲಿ. ಸೊ ನಾವು ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ ಗಂಗಾ ಆರತಿನ, ಬಿಕಾಸ್ ನಾವು ಈವ್ನಿಂಗ್ ಬಂದಿರೋದು. ಅದು ಸ್ಟಾರ್ಟ್ ಆಗೋದು 6:37 ಅನಿಸುತ್ತೆ. ಎಕ್ಸಾಕ್ಟ್ ಫ್ರಂಟಲ್ಲಿ ಒಂದು ಕಣ್ಣಿನ ಥರ ಒಂದು ಇದು ಮಾಡಿಟ್ಟಿದ್ದಾರೆ. ಅದರಿಂದ ನೀವು ಫೋಟೋ ಕ್ಲಿಕ್ ಮಾಡಿದರೆ ಅದರ ಹಿಂದ್ಗಡೆ ನಿಂತ್ಕೊಂಡು ಬಾಬ್ಸ್ ಟೆಂಪಲ್ನ ಏನು ವ್ಯೂ ಇರುತ್ತೋ ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲಿ ತುಂಬ ಲೆಟರ್ಸ್ಗಳಿವೆ, ತುಂಬ ಲ್ಯಾಂಗ್ವೇಜು, ಕನ್ನಡದು ಕೂಡ ಇದೆ, ಸಾಮರಸ್ಯ ಅಂತ. ಆ ಮಗು ಎಷ್ಟು ಬೈಕ್ ಅಂತೋ ಏನೋ ಗೊತ್ತಿಲ್ಲ. ನಮ್ಮ ಬಾಸ್ ಜೊತೆ ಟೆಂಪಲ್ ಮುಂದ್ಗಡೆ ನಿಂತ್ಕೊಂಡು ಒಂದು 2-3 ಫೋಟೋ ತೊಗೊಂಡ್ವಿ. ಹಾಗೆ ತುಂಬ ಮಾತುಕತೆ ಮಾಡಿದ್ವಿ. ಈ ಮನುಷ್ಯನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲೈಕ್ ನಂಗೆ ಸ್ವಂತ ಅಣ್ಣ ಇದ್ದಿದ್ರೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದು, ಅದಕ್ಕೂ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಕಾರ್ಪೊರೇಟ್ ಕನ್ನಡಿಗ ಅವರಿಗೆ.